ಈ ದಿನ ರಾಜ್ಯ ವಿದ್ಯುತ್ ಗುತ್ತಿಗೆದಾರ ಸಂಘದ ವತಿಯಿಂದ ಹಮ್ಮಿಕೊಳ್ಳೋಣ ಅಂತ ಬೃಹತ್ ಪ್ರತಿಭಟನೆ. ಏನಕ್ಕಪ್ಪ ಈ ಪ್ರತಿಭಟನೆ ಅಂದ್ರೆ, ಈಗ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರ 4/4/2025 ತಂದಂತ OCCC ಇದರ ಅನಾನುಕೂಲತೆಯಿಂದ ಸುಮಾರು 4,05,00,000 ಮನೆಗಳಿಗೆ ವಿದ್ಯುತ್ ಇಲ್ಲ. ಒನ್ ಟೈಮ್ ರಿಲ್ಯಾಕ್ಸೇಷನ್ ಅಂತ ಏನು ಈಗ 4/4 ಇಂದಾಚೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಆದೇಶದ ಹಿಂದ್ಗಡೆ ಕಟ್ಟಿರುವಂತ ಮನೆಗಳಿಗೆ ವಿದ್ಯುತ್ ಕೊಡಿ, ಒನ್ ಟೈಮ್ ರಿಲ್ಯಾಕ್ಸೇಷನ್ ಅಂತ ಹೇಳಿ ಅದರ ಬೇಡಿಕೆ ಪ್ರಯುಕ್ತ ಇವತ್ತು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಗುತ್ತಿಗೆದಾರರ ಸಂಘದ ಜೊತೆಲಿ ಸುಮಾರು ಅನೇಕ ಸಮಸ್ಯೆ ಅಷ್ಟೇ. ಈಗ ಒನ್ ಟೈಮ್ ಈಗ ಏನ್ ಹಳೆ ಕಟ್ಟಡಗಳಿಗೆ ವಿದ್ಯುತ್ ಕೊಡಿ ಅನ್ನೋದೇ ನಮ್ಮ ಸಮಸ್ಯೆ. ಈಗ ಸರ್ಕಾರ 30-40 ಸೈಟಿಗೆ ಮಾತ್ರ ಕೊಟ್ಟಿದ್ದಾರೆ, ಇನ್ನು ಉಳಿದಂತ ನಿವೇಶನಗಳಿಗೆ ಕೊಡ್ತಾ ಇಲ್ಲ. ಈಗ ಆಲ್ರೆಡಿ ಎಲ್ಲ ಕಟ್ಟಡ ಕಟ್ಟಿಬಿಟ್ಟಿದ್ದಾರೆ. ಕಟ್ಟಡ ಕಟ್ಟಿರೋರಂತರಿಗೆ ವಿದ್ಯುತ್ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಅದಕ್ಕೋಸ್ಕರ ಈ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅವ್ರು ಕಟ್ಟಿದಾರೆ 30-40 ಸೈಟ್ G+2 ಮಾತ್ರ ಕೊಟ್ಟಿದ್ದಾರೆ, ಅದಕ್ಕಿಂತ ಮೇಲೆ ಕಟ್ಟಡ ಕೊಡ್ತಾ ಇಲ್ಲ. ಮತ್ತೆ ಏನು 1200 ಅಡಿ ನಿವೇಶನ ಅಂತ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಇದ್ರಲ್ಲಿ ಕೆಲವರು ಹಳ್ಳಿ ಭಾಗದಲ್ಲಿ ಗುಂಟೆ ಲೆಕ್ಕದಲ್ಲಿ ಕಟ್ಕೊಂಡಿದ್ದಾರೆ. ಗುಂಟೆ ಅಂದ್ರೆ 1200 ಅಡಿ. ಅದಕ್ಕೆ ನಮ್ಮ ಬೆಸ್ಕಾಂ ಅಲ್ಲಿ ಅವಕಾಶ ನೀಡ್ತಾ ಇಲ್ಲ, ಕೊಡಿ ಅನ್ನೋದಕ್ಕೆ ಕೊಡ್ತಾ ಇಲ್ಲ. ಸರ್ವೆ ನಂಬರ್ ಅಲ್ಲಿ ಕೊಡ್ತಾ ಇಲ್ಲ. ಅವ್ರು ಕಟ್ಟಿರೋದೆಲ್ಲ 1200 ಅಡಿ ಒಳಗಡೆ ಕಟ್ಟಿದ್ದಾರೆ, ಅದು ಕೊಡ್ತಾ ಇಲ್ಲ. ಅದನ್ನ ಕೇಳ್ತಾ ಇದೀವಿ. ಟೆಂಪ್ರರಿ ಕೊಡ್ತಾ ಇಲ್ಲ. ಅಂದ್ರೆ ನೀವ್ ಹೇಳೋ ಪ್ರಕಾರ ಸರ್ಕಾರ ಇವಾಗ ಸುಪ್ರೀಂ ಕೋರ್ಟ್ ಆರ್ಡರ್ ನ ಬದಲಾಯಿಸಿ ಕೊಡಬೇಕು. ಸ್ವಾಮಿ, ನೀವು ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ನೀವು ಬದಲಾಯಿಸಬೇಡಿ. ಈಗ ಆಲ್ರೆಡಿ ನೀವು ಸುಪ್ರೀಂ ಕೋರ್ಟ್ ಆದೇಶ ಯಾವಾಗ ಬಂದಿದೆ, ನಾವು ಕಟ್ಟಡ ಯಾವಾಗ ಕಟ್ಟಿದೀವಿ? ಕಟ್ಟಡ ಅರ್ಧ ಫಿನಿಶ್ ಆಗಿದೆಯಲ್ಲ. ನಾವು ದುಡ್ಡು ಕಟ್ಟಿದೀವಲ್ಲ, ನಿಮ್ಮ ಆದೇಶ ಬರೋಕ್ಕಿಂತ ಮುಂಚೆ ನಾವು ದುಡ್ಡು ಕಟ್ಟಿದೀವಲ್ಲ, ದುಡ್ಡು ಕಟ್ಟಿರೋದು ಕೊಡಿ ಕರೆಂಟು. ಒಟ್ಟಾರೆ ನಿಮ್ ಬೇಡಿಕೆಗಳೇನು ಸದ್ಯಕ್ಕೆ ಇವಾಗ? ನಮಗೆ ಈಗೇನ್ ದುಡ್ಡು ಕಟ್ಟಿದೀವಿ, ಕಟ್ಟಡಗಳು ನಿರ್ಮಾಣ ಹಂತದಲ್ಲಿ ಎಲ್ಲ ಮುಗಿದಿರೋ ಒಳಗೆ ಒನ್ ಟೈಮ್ ರಿಲ್ಯಾಕ್ಸೇಷನ್ ಅಂತ ಕೊಡಿ ಅಂತ ನಾವು ಕೇಳ್ತೇವೆ. ನಿಮ್ಮ ವಿಧಾನ ಇದ್ರಲ್ಲಿ ನೀವು ಮೀಟಿಂಗ್ ಮಾಡಿದಾಗ ಅದನ್ನೇ ನೀವು ಕೊಟ್ಟಿದ್ದೀರಾ, ಅದನ್ನ ಕಾರ್ಯರೂಪಕ್ಕೆ ತನ್ನಿ ಅಂತ ನಾವು ಕೇಳ್ತಾ ಇದೀವಿ. ನನ್ನ ಹೆಸರು ಶಶಿಶೇಖರ್ ಅಂತ ಹೇಳಿ, ಜಿಗಣಿಯಿಂದ ಬರ್ತಾ ಇದ್ದೀನಿ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.